ಆತ್ಮೀಯರೇ, ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆಯ ಅಡುಗೆ ಕೇಂದ್ರಗಳಿರ್ತಕ್ಕಂತಹ ಶಾಲಾ ಮುಖ್ಯೋಪಾಧ್ಯಾಯರುಗಳು MDMನ ಆಹಾರ ದಾಸ್ತಾನು ಫುಡ್ ಗ್ರೇನ್ಸ್ ಆಹಾರ ಧಾನ್ಯಗಳ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಆಹಾರ ಧಾನ್ಯಗಳ ಇಂಡೆಂಟ್ ಕ್ರಿಯೇಟ್ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಒಂದಕ್ಕೆ ಬರಬೇಕು. ಸರ್ಚ್ನಲ್ಲಿ SATS MDM ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸ್ SATS ಲಾಗಿನ್ ಮೊದಲನೇ ವೆಬ್ ಲಿಂಕ್ ಕ್ಲಿಕ್ ಮಾಡಬೇಕು. ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ PM ಪೋಷಣ್ ಕರ್ನಾಟಕ ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಚಾ ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. STSನ ಯೂಸರ್ ನೇಮ್ ಪಾಸ್ವರ್ಡ್ಗಳೇ SATS MDM ಎರಡು ಸೇಮ್ ಯೂಸರ್ ನೇಮ್ ಪಾಸ್ವರ್ಡ್ ಇರ್ತದೆ. ಸೊ ಈಗ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರೋ ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಆಗಿದ್ದೇವೆ. ಹೋಮ್ ಪೇಜ್ನಲ್ಲಿ ಎಡಗಡೆ ನೋಡಬಹುದು, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಬಟನ್ ಕ್ಲಿಕ್ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ ಸ್ಕ್ರೀನ್ ಬರ್ತದೆ. ಹೊಸದಾಗಿ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಲು ನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಅಕಾಡೆಮಿಕ್ ಇಯರ್ ಬಟನ್ ಕ್ಲಿಕ್ ಮಾಡಿ 24-25 ಇಯರ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಐಟಮ್ ಸೆಲೆಕ್ಟ್ ಐಟಮ್ ಡೌನ್ ಎರೋ ಮಾರ್ಕ್ ತೋರಿಸ್ತಕ್ಕಂತಹ ಐಟಮ್ಗಳಲ್ಲಿ ರೈಸ್ ಐಟಮ್ ಸೆಲೆಕ್ಟ್ ಮಾಡ್ಕೋತೇನೆ. ಓಪನಿಂಗ್ ಬ್ಯಾಲೆನ್ಸ್ ಕ್ವಾಂಟಿಟಿ ಎಂಟ್ರಿ ಮಾಡಬೇಕು. ಯೂನಿಟ್ ಸೆಲೆಕ್ಟ್ ಯೂನಿಟ್ KG ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಶ್ಯೂರ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಉಳಿದ ಐಟಮ್ಸ್ಗಾಗಿ ಮತ್ತೆ ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಐಟಮ್ನಲ್ಲಿ ಈ ಸಲ ವೀಟ್ ಸೆಲೆಕ್ಟ್ ಮಾಡ್ತೇನೆ. ಕ್ವಾಂಟಿಟಿ ಎಂಟ್ರಿ ಮಾಡ್ತೇನೆ. ಸೆಲೆಕ್ಟ್ ಯೂನಿಟ್ನಲ್ಲಿ KG ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಶ್ಯೂರ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಇದೇ ರೀತಿ ತೂರ್ ದಾಲ್, ಸನ್ಫ್ಲವರ್ ಆಯಿಲ್ ಮತ್ತು ಮಿಲ್ಕ್ ಪೌಡ್ರ್ ಐಟಮ್ಸ್ ಸೆಲೆಕ್ಟ್ ಮಾಡಿಕೊಂಡು ಕ್ವಾಂಟಿಟಿಯನ್ನು ಎಂಟ್ರಿ ಮಾಡಿ ಯೂನಿಟನ್ನು ಸೆಲೆಕ್ಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಟೇಬಲ್ ನೋಡಬಹುದು. ಈ ಟೇಬಲ್ನಲ್ಲಿ ನಾವು ಇದುವರೆಗೆ ಫುಡ್ ಗ್ರೇನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಸೇವ್ ಮಾಡಿರ್ತಕ್ಕಂತಹ ಡೀಟೇಲ್ಸ್ ಆ್ಯಡ್ ಆಗಿದ್ದನ್ನು ನೋಡಬಹುದು. ಸೀರಿಯಲ್ ನಂಬರ್ ಇದೆ, ಅಕಾಡೆಮಿಕ್ ಇಯರ್ ಇದೆ, ಐಟಮ್ಸ್ ಇದೆ, ಕ್ವಾಂಟಿಟಿ ನಾವು ಎಂಟ್ರಿ ಮಾಡಿರ್ತಕ್ಕಂತಹ ಕ್ವಾಂಟಿಟಿ ನೋಡಬಹುದು. ಯೂನಿಟ್ KG ಲೀಟರ್ಸ್ ಇದೆ. ಆ್ಯಕ್ಷನ್ನಲ್ಲಿ ಐ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ಅದೇ ನಾವೇನು ಎಂಟ್ರಿ ಮಾಡಿದ್ದೀವಿ ಅದನ್ನು ನೋಡಬಹುದು. ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಕ್ಷನ್ ಕಲಮ್ನಲ್ಲಿ ಐ ಮುಂದೆ ಪೆನ್ಸಿಲ್ ಸಿಂಬಲ್ ಎಡಿಟ್ ಸಿಂಬಲ್ ಇದೆ. ಕ್ಲಿಕ್ ಮಾಡಿ ಅಂದರೆ ನಾವು ಎಂಟ್ರಿ ಮಾಡಿರ್ತಕ್ಕಂತಹ ಅಥವಾ ಸೇವ್ ಮಾಡಿರ್ತಕ್ಕಂತಹ ಡೀಟೇಲ್ಸ್ ಎಡಿಟ್ ಕೂಡ ಮಾಡಬಹುದು. ಮಿಸ್ಟೇಕ್ಸ್ ಇದ್ದರೆ ಎಡಿಟ್ ಮಾಡಲು ಪೆನ್ಸಿಲ್ ಸಿಂಬಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಎಡಿಟ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಡೇಟ್ ಸ್ಕ್ರೀನ್ ಬರ್ತದೆ. ಎಂಟ್ರಿ ಮಾಡಿರ್ತಕ್ಕಂತಹ ಡೀಟೇಲ್ಸಲ್ಲಿ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡಿಕೊಂಡು ಅಪ್ಡೇಟ್ ಬಟನ್ ಕ್ಲಿಕ್ ಮಾಡಿದಾಗ ಶ್ಯೂರ್ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲ್ ಅಂತ ಬರ್ತದೆ. ಇಂಡೆಂಟ್ ಸಬ್ಮಿಟ್ ಮಾಡುವುದಕ್ಕಾಗಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಇಂಡೆಂಟ್ಸ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಹೊಸ ಇಂಡೆಂಟ್ ಆ್ಯಡ್ ಮಾಡಲು ನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಅಕಾಡೆಮಿಕ್ ಇಯರ್, ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕಾ, ವಿಲೇಜ್, ಸ್ಕೂಲ್ ನೇಮ್, ಸ್ಕೂಲ್ ಕೋಡ್ ಎಲ್ಲ ಸ್ಕೂಲ್ ಬೇಸಿಕ್ ಇನ್ಫಾರ್ಮೇಷನ್ ನೋಡಬಹುದು. ಇಲ್ಲಿರ್ತಕ್ಕಂಥ ಮಾಹಿತಿಯಲ್ಲಿ ಇಂಡೆಂಟ್ ಡೇಟ್ ಮಾತ್ರ ಎಡಿಟ್ ಆಗ್ತದೆ. ಉಳಿದಂಥ ಎಲ್ಲ ಟೆಕ್ಸ್ಟ್ ಬಾಕ್ಸು ಫ್ರೀಸ್ ಇದೆ. ಕೆಳಗಡೆ ನೋಟ್ ಕೊಟ್ಟಿದ್ದಾರೆ. ಮೊದಲನೇದು ಸಜೆಸ್ಟೆಡ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್. ಕೆಳಗಡೆ ಒಂದು ಟೇಬಲ್ ಏನಿದೆಯೋ ಈ ಟೇಬಲ್ನಲ್ಲಿ ಸಜೆಸ್ಟೆಡ್ ಕ್ವಾಂಟಿಟಿ ಅಂತಕ್ಕಂಥ ಒಂದು ಕಾಲಮ್ ಏನಿದೆಯೋ ಇದರಲ್ಲಿ ಅವರು ಸಜೆಸ್ಟೆಡ್ ಕ್ವಾಂಟಿಟಿಯನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ, ಲೆಕ್ಕಾಚಾರ ಮಾಡಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅಂದರೆ ಪರ್ ಚೈಲ್ಡ್ ಪರ್ ಡೇ ಕ್ವಾಂಟಿಟಿ ಇನ್ ಗ್ರಾಮ್ಸ್. ಪ್ರತಿ ವಿದ್ಯಾರ್ಥಿಗೆ ಪ್ರತಿ ದಿನಕ್ಕೆ ಪ್ರಮಾಣವನ್ನು ಗ್ರಾಮ್ಸ್ನಲ್ಲಿ
ಆ ಗ್ರಾಮ್ಗಳಲ್ಲಿ ಆಧರಿಸಿ ಸಜೆಸ್ಟೆಡ್ ಕ್ವಾಂಟಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಲಾಗಿದೆ ಅನ್ನುವಂತಹ ಒಂದು ನೋಟನ್ನು ಕೊಟ್ಟಿದ್ದಾರೆ. ಆಮೇಲೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಐಟಮ್ ಶುಡ್ ಬಿ ಆ್ಯಡೆಡ್. ನೋಡಿ, ನಾವು ಇಂಡೆಂಟ್ ಸಬ್ಮಿಟ್ ಮಾಡೋದಕ್ಕೂ ಮುನ್ನ ಫುಡ್ ಗ್ರೇನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡಿರಬೇಕು ಅನ್ನುವಂತಹ ನೋಟ್ ಕೊಟ್ಟಿದ್ದಾರೆ. ಐಟಮ್ಸ್ ಹೂಸ್ ಪರ್ಚೇಸ್ ಟೈಪ್ ಈಸ್ ಪ್ರಾಕ್ಯೂರ್ಮೆಂಟ್ ಪ್ರಾಸೆಸ್ ವಿಲ್ ಕಮ್ ಇನ್ ಬಿಲೋ ಲಿಸ್ಟ್. ಅಂದರೆ ರೈಸ್, ವೀಟ್, ಮಿಲ್ಕ್ ಪೌಡರ್, ಸನ್ಫ್ಲವರ್ ಆಯಿಲ್, ತೂರ್ ದಾಲ್ ಈ ಒಂದು ಐಟಮ್ಸನ್ನು ಈ ಲಿಸ್ಟ್ನಲ್ಲಿ ಕೊಟ್ಟಿದ್ದೇವೆ ಎನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಐಟಮ್ ಟೇಬಲ್ನಲ್ಲಿರ್ತಕ್ಕಂಥ ಡೀಟೇಲ್ಸಲ್ಲಿ ಮೊದಲನೇ ಕಾಲಮ್ನಲ್ಲಿ ಸೀರಿಯಲ್ ನಂಬರ್ ಇದೆ. ಐಟಮ್ ನೇಮ್ನಲ್ಲಿ ರೈಸ್, ವೀಟ್, ಮಿಲ್ಕ್ ಪೌಡರ್, ಸನ್ಫ್ಲವರ್ ಆಯಿಲ್, ತೂರ್ ದಾಲ್ ಅಂತ ಐಟಮ್ಸ್ ಇವೆ. ಕರೆಂಟ್ ಸ್ಟಾಕ್ ನೋಡಬಹುದು. ಆಮೇಲೆ MU ಮೆಜರ್ಮೆಂಟ್ ಯೂನಿಟ್ನಲ್ಲಿ kg ಲೀಟರ್ಸ್ ಅಂತ ಇದೆ. ಬೆನಿಫಿಷರೀಸ್ನಲ್ಲಿ ವಿಷಯೂಟದ ಫಲಾನುಭವಿಗಳ ಸಂಖ್ಯೆ ನೋಡಬಹುದು. ಸಜೆಸ್ಟೆಡ್ ಕ್ವಾಂಟಿಟಿ ಇನ್ kg ಆರ್ ಲೀಟರ್ಸ್ನಲ್ಲಿ ನಮ್ಮ ಓಪನಿಂಗ್ ಬ್ಯಾಲೆನ್ಸನ್ನು ಆಧರಿಸಿ ಸಿಸ್ಟಮೇ ತೆಗೆದುಕೊಂಡಿದೆ. ಇದನ್ನು ಎಡಿಟ್ ಮಾಡಲು ಬರೋದಿಲ್ಲ. ಇನ್ನು ಕೊನೆಯ ಕಾಲಮ್ನಲ್ಲಿ ಇಂಡೆಂಟ್ ಕ್ವಾಂಟಿಟಿಯಲ್ಲಿ ಇನ್ನು kg ಆರ್ ಲೀಟರ್ಸ್ ಅಂತ ಇದೆ. ಇಂಡೆಂಟ್ ಕ್ವಾಂಟಿಟಿ ಅದನ್ನು ಕೂಡ ಸಿಸ್ಟಮ್ ಅದಾಗೆ ತೆಗೆದುಕೊಂಡಿದೆ. ಕೆಳಗಡೆ ಒಂದು ನೋಟ್ ಕೊಟ್ಟಿದ್ದಾರೆ. ಇಫ್ ಇಂಡೆಂಟ್ ಕ್ವಾಂಟಿಟಿ ಈಸ್ 0 ದೆನ್ ಸಫಿಷಿಯಂಟ್ ಸ್ಟಾಕ್ ಈಸ್ ಅವೈಲೇಬಲ್ ಫಾರ್ ದಟ್ ಐಟಮ್ ಆ್ಯಂಡ್ ಇಟ್ ವೋಂಟ್ ಬಿ ಇನ್ಕ್ಲೂಡೆಡ್ ವೈಲ್ ಕ್ರಿಯೇಟಿಂಗ್ ಇಂಡೆಂಟ್. ಇಂಡೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಇಂಡೆಂಟ್ ಕ್ವಾಂಟಿಟಿ ಕಾಲಮ್ನಲ್ಲಿ ಯಾವುದಾದ್ರೊಂದು ಐಟಮ್ ಮುಂದೆ 0 ಅಂತ ಬಂದಿದೆ ಅಂದರೆ ಆ ಒಂದು ಐಟಮ್ ಈಗಾಗಲೇ ಸಫಿಷಿಯಂಟ್ ಸ್ಟಾಕ್ ಇದೆ ಅಂತ ಅರ್ಥ. ಮತ್ತು ಆ ಒಂದು ಐಟಮ್ಗೆ ಸಂಬಂಧಿಸಿದಂತೆ ಕ್ರಿಯೇಟಿಂಗ್ ಇಂಡೆಂಟ್ ಕಾಲಮ್ನಲ್ಲಿ ಯಾವುದೇ ಒಂದು ಇಂಡೆಂಟ್ ಕ್ವಾಂಟಿಟಿ ಆ್ಯಡ್ ಆಗೋದಿಲ್ಲ, 0 ಅಂತಲೇ ಬರ್ತದೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಳಗಡೆ ಕ್ರಿಯೇಟ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಆರ್ ಯು ವಾಂಟ್ ಟು ಶ್ಯೂರ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಸ್ಕೂಲ್ ಇಂಡೆಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬರ್ತದೆ. ಸೊ ಹೀಗೆ ನಾವು SATS MDM ಪೋರ್ಟಲ್ನಲ್ಲಿ MDMನ ಫುಡ್ ಗ್ರೇನ್ಸ್ ಓಪನಿಂಗ್ ಬ್ಯಾಲೆನ್ಸು ಮತ್ತು ಇಂಡೆಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.